ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ 3ನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ. ಆಲ್ರೆಡಿ 2 ಸರಣಿಗಳನ್ನು ಕಂಪ್ಲೀಟ್ ಮಾಡಿಯಾಗಿದೆ. ಇದು 100 ಪ್ರಶ್ನೆಗಳನ್ನು ಒಳಗೊಂಡಂತಹ 3ನೇ ಸರಣಿ. 7ನೇ ತರಗತಿಯ ಪರಿಷ್ಕೃತ ಪುಸ್ತಕ ಇದೆ, ಅದರಲ್ಲಿರುವಂತಹ ಕ್ವಶನ್ ಆನ್ಸರ್ಗಳನ್ನು ನಿಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋಗಳಿಗಾಗಿ ಅಥವಾ ಕ್ವಿಕ್ಕಾಗಿ ಒಂದು ಸಲ ಗ್ಲ್ಯಾನ್ಸನ್ನು ಮಾಡ್ಕೊಂಡು ಹೋಗುವಂತಹ ಉದ್ದೇಶದಿಂದ TET ಎಕ್ಸಾಮ್ ಇನ್ನೇನು 4 ರಿಂದ 5 ದಿನಗಳ ಅವಕಾಶ ಇದೆ ನಿಮಗೆ. ಅಷ್ಟರ ಒಳಗಾಗಿ ಒಂದಿಷ್ಟು ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋಗಳನ್ನ ಮಾಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ 6ನೇ ತರಗತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. 8, 9, 10ನೇ ತರಗತಿಯ ಸಂಪೂರ್ಣ ವಿಡಿಯೋಗಳು ಇದ್ದಾವೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ. ಕನ್ನಡ ಬೋಧನಾಶಾಸ್ತ್ರ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಇವುಗಳೆಲ್ಲ ವಿಡಿಯೋವನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನು ನೋಡಿ ನಿಮ್ಮ TETಯಲ್ಲಿ ಸ್ಕೋರನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನೀವು ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್, ಯಾದಗಿರಿ ಜಿಲ್ಲೆಯ ಸುರಪುರ ಇರುವಂಥದ್ದು. ಸುರಪುರ ಹೇಳುವಂಥ ಊರು ಯಾದಗಿರಿ ಜಿಲ್ಲೆಯಲ್ಲಿ ಇದೆ ಅನ್ನುವಂಥದ್ದು ತಿಳಿದಿದೆ. ಅದು ಕೃಷ್ಣ ಮತ್ತು ಭೀಮಾ ಈ ನದಿಗಳ ಮಧ್ಯದಲ್ಲಿ ಇರುವಂತಹ ಒಂದು ಪ್ರದೇಶ. ಸುರಪುರ ದಂಗೆ ಉಂಟಾಗಿತ್ತು ಭಾರತದ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ. ಸುರಪುರ ದಂಗೆ ಉಂಟಾಯಿತು. ಆ ಸಂದರ್ಭದಲ್ಲಿ ಫೇಮಸ್ ಆದಂಥ ಒಂದು ಊರು ಇದು. ನೆಕ್ಸ್ಟ್, ಸುರಪುರವನ್ನು ಆಳಿದ ರಾಜರು. 12 ಜನ ಅರಸರು ಸುರಪುರವನ್ನು ಆಳ್ವಿಕೆ ಮಾಡ್ತಾರೆ. ಸುರಪುರ ಮನೆತನದ ಸ್ಥಾಪಕ ಗಡ್ಡಿಪಿಡ್ಡ ನಾಯಕ ಹೇಳುವಂಥವರು ಸುರಪುರ ಮನೆತನ ಸಂಸ್ಥಾನದ ಸ್ಥಾಪಕ. ಸುರಪುರ ನಾಯಕರ ಪೂರ್ವಜರು ಇವರ ಸೈನ್ಯದಲ್ಲಿದ್ದರು. ವಿಜಯನಗರ ಅರಸರ ಸೈನ್ಯದಲ್ಲಿದ್ದರು ಮೊದಲು. ನಂತರ ಸುರಪುರ ಹೇಳುವಂತಹ ಒಂದು ಮನೆತನವನ್ನು, ರಾಜ ಮನೆತನವನ್ನು ಗಡ್ಡಿಪಿಡ್ಡ ನಾಯಕ ಇವರಿಂದ ಸ್ಥಾಪನೆ ಮಾಡಲಾಗತ್ತೆ. ಸುರಪುರ ನಾಯಕರು ಮೊದಲು ಆಳ್ವಿಕೆಯನ್ನು ಆರಂಭಿಸಿದ್ದು ಬಿಜಾಪುರ ಆದಿಲ್ ಶಾಹಿಗಳಿಂದ ಸರ್ದೇಶಿ ಗತಿಯನ್ನು ಪಡೆದು ವಾಗಿನಗೇರಿಯಲ್ಲಿ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಬಿಜಾಪುರದ ಆದಿಲ್ ಶಾಹಿಗಳಿಂದ ಸರ್ದೇಶಿ ಗತಿಯನ್ನು ಪಡೆದು ವಾಗಿನಗೇರಿ ಹೇಳುವಂತಹ ಒಂದು ಪ್ರದೇಶದಿಂದ ತಮ್ಮ ಆಡಳಿತವನ್ನು ಸುರಪುರ ನಾಯಕರು ಪ್ರಾರಂಭವನ್ನು ಮಾಡ್ತಾರೆ. ನೆಕ್ಸ್ಟ್, ಸುರಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡವನು ಪಿತಂಬರಿ ಬಹರಿಪಿಡ್ಡ ನಾಯಕ. ಇತ್ತ ಸುರಪುರ ಹೇಳುವಂಥ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಅದರ ನಂತರದಿಂದ ಸುರಪುರದ ನಾಯಕರು, ಸುರಪುರದ ಅರಸರು ಹೇಳುವಂಥ ಹೆಸರು ಬರುತ್ತೆ. ನೆಕ್ಸ್ಟ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸುರಪುರದ ನಾಯಕ ರಾಜ ವೆಂಕಟಪ್ಪ ನಾಯಕ. ಈತ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಉಂಟಾದ ಸಂದರ್ಭದಲ್ಲಿ ಸುರಪುರದ ಪ್ರದೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಸುರಪುರ ಸಂಸ್ಥಾನವನ್ನು ನೋಡಿಕೊಳ್ಳಲು ಬ್ರಿಟಿಷರು ನೇಮಕ ಮಾಡಿದ ಅಧಿಕಾರಿ ಮೆಡೋಸ್ ಟೇಲರ್. ಈತ ಒಬ್ಬ ಅಭಿವೃದ್ಧಿಶೀಲನಾಗಿರ್ತಾನೆ. ಸುರಪುರ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಈತ ಕಾರಣೀಕರ್ತನೂ ಸಹ ಆಗ್ತಾನೆ. ಸುರಪುರ ನಾಯಕರ ಕುಲದೇವರು ಯಾವುದು? ತಿರುಪತಿಯ ವೆಂಕಟರಮಣ ಮತ್ತು ಗೋಪಾಲಸ್ವಾಮಿ. ಇದು ಸುರಪುರ ನಾಯಕರ ಕುಲದೇವರಾಗಿತ್ತು. ಸುರಪುರ ಭಾರತದ ಒಕ್ಕೂಟವನ್ನು ಸೇರಿದ್ದು 1948 ಸೆಪ್ಟೆಂಬರ್ 17ರಂದು. ಯಾವಾಗ ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ವಿಮೋಚನೆ ಆಗುತ್ತೋ, ಹೈದರಾಬಾದ್ ನಿಜಾಮನ ಒಂದು ಆ ಕಾಲಾಗಪ್ತಿ ಹೇಳುವಂಥ ನೀತಿಗಳಾಗಿರಬಹುದು, ರಜಕಾರರ ಕ್ರೂರ ಪಡೆಗಳಿಂದ ಆ ಒಂದು ಹೈದರಾಬಾದ್ ಸಂಸ್ಥಾನದ ಅಡಿಯಲ್ಲಿದ್ದಂತಹ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳು ಬಿಡುಗಡೆ ಹೊಂದಿ ಸೇರಿದಂತಹ ದಿನ ಸೆಪ್ಟೆಂಬರ್ 17. ನಿಜಾಮನು ಜಾರಿಗೆ ತಂದ 53 ಕರಾಳ ನಿಯಮಗಳು, ಕಾಲಾಗಪ್ತಿ ಹೇಳುವಂಥ ನಿಯಮಗಳನ್ನು ತರ್ತಾನೆ. ಜನರ ಮೂಲಭೂತ ಹಕ್ಕುಗಳನ್ನು ಹತ್ತಿಕ್ಕುವ ಸಲುವಾಗಿ ಈ ಕಾಲಾಗಪ್ತಿ ಹೇಳುವಂಥ 53 ಕರಾಳ ನಿಯಮಗಳನ್ನು ನಿಜಾಮ ಜಾರಿಗೆ ತರ್ತಾನೆ. ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರು ಹರ್ಡೇಕರ್ ಮಂಜಪ್ಪ ಅವರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿ ಹೋರಾಟದ ಜನಪ್ರಿಯ ನಾಯಕರು ಸ್ವಾಮಿ ರಮಾನಂದ ತೀರ್ಥರು. ಇವರನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಜನಪ್ರಿಯ ನಾಯಕರಾಗಿರ್ತಾರೆ. ವಂದೇ ಮಾತರಂ ಚಳುವಳಿಯ ನಾಯಕರು ವಂದೇ ಮಾತರಂ ರಾಮಚಂದ್ರ ರಾವ್. ಅವರ ಹೆಸರು ಜೊತೆಗೆ ವಂದೇ ಮಾತರಂ ರಾಮಚಂದ್ರ ರಾವ್ ಅಂದರೆ ಪ್ರಸಿದ್ಧಿಯನ್ನು ಪಡೆದಿರುವಂಥವರು ಅವರು.
ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದಂಥವರು ಶರಣಗೌಡ ಇನಾಮ್ದಾರ್. ಇವರು ಭೂಗತವಾಗಿ ಇದ್ದುಕೊಂಡು ಅನೇಕ ಕಾರ್ಯಾಚರಣೆಗಳನ್ನು ಈ ಹೈದರಾಬಾದ್ ನಿಜಾಮನ ವಿರುದ್ಧ ಅನೇಕ ಕಾರ್ಯಾಚರಣೆಗಳನ್ನು ಮಾಡ್ತಾರೆ. ಶರಣಗೌಡ ಇನಾಮ್ದಾರ್ ಅವರನ್ನು ಜನರು ಹೀಗೆಂದು ಕರೆದರು, ಸರ್ದಾರ್ ಅಂಥೇಳಿ ಅವರನ್ನು ಕರೀತಾರೆ ಜನರು. ಹೈದರಾಬಾದ್ ನಿಜಾಮನ ಕ್ರೂರ ಪಡೆ ರಜಕಾರರು. ಈ ರಜಕಾರ ಕ್ರೂರ ಪಡೆಯಿಂದ ಯಾರು ಭಾರತೀಯ ಸಂಸ್ಥಾನವನ್ನು ಸೇರ್ಲಿಕ್ಕೆ ಬಯಸ್ತಾರೋ ಅಥವಾ ಯಾರು ಹೈದರಾಬಾದ್ ನಿಜಾಮನ ವಿರುದ್ಧ ಇರ್ತಾರೋ ಅಂಥವರನ್ನ ಹಿಂಸೆ ಮಾಡುವಂಥದ್ದಾಗಿರ್ಬೋದು, ಹತ್ತಿಕ್ಕುವಂಥದ್ದು, ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ಈ ರಜಕಾರರು ಮಾಡ್ತಿದ್ರು. ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾದ ದಿನ 1948 ಸೆಪ್ಟೆಂಬರ್ 17. ಈ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನಗೊಂಡಂತಹ ಸಂದರ್ಭದಲ್ಲಿಯೇ ಕಲ್ಯಾಣ ಕರ್ನಾಟಕ ಭಾಗವು ಸಹ ಭಾರತದೊಂದಿಗೆ ವಿಲೀನಗೊಳ್ಳುತ್ತೆ. ಈಗಲೂ ಸಹ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಎರಡನೇ ಕೆಂಪೇಗೌಡರು ಕಟ್ಟಿಸಿದ 4 ಕಾವಲು ಗೋಪುರಗಳು. ಉತ್ತರದಲ್ಲಿ ಮೇಕಿ ವೃತ್ತ, ದಕ್ಷಿಣದಲ್ಲಿ ಲಾಲ್ಬಾಗ್, ಪೂರ್ವದಲ್ಲಿ ಹಲಸೂರು, ಹಾಗೆ ಪಶ್ಚಿಮದಲ್ಲಿ ಗವಿಗಂಗಾಧರೇಶ್ವರ. ಈ 4 ಕಾವಲು ಗೋಪುರಗಳನ್ನು ಎರಡನೇ ಕೆಂಪೇಗೌಡರು ಕಟ್ಟಿಸ್ತಾರೆ. ಗಂಡಭೇರುಂಡ ಎಂದರೆ, ಗಂಡಭೇರುಂಡ ಹೇಳುವಂಥದ್ದು ರಾಜಲಾಂಛನ ಇರುವಂಥದ್ದು, ಕರ್ನಾಟಕದ ರಾಜಲಾಂಛನ ಗಂಡಭೇರುಂಡ ಅಂದರೆ ಏನು? 2 ತಲೆಗಳುಳ್ಳ ಒಂದು ಕಾಲ್ಪನಿಕವಾದಂತಹ ಪಕ್ಷಿ. ಭಕ್ತಿ ಪದವು ಈ ಭಾಷೆಯ ಪದದಿಂದ ಬಂದಿದೆ. ಸಂಸ್ಕೃತದ ಬುಜ್ ಹೇಳುವಂತಹ ಪದದಿಂದ ಬಂದಿರುವಂಥದ್ದು ಭಕ್ತಿ ಹೇಳುವಂತಹ ಪದ. ಬುಜ್ ಎಂದರೆ, ಸಂಸ್ಕೃತದಿಂದ ಬಂದಂತಹ ಬುಜ್ ಎಂದರೆ ಸ್ವೀಕರಿಸು, ಅದನ್ನು ಒಪ್ಪುಕೊಳ್ಬೇಕು ಹೇಳುವಂತಹ ಅರ್ಥವನ್ನು ಕೊಡುತ್ತೆ. ಭಕ್ತಿ ಹೇಳುವಂತಹ ಪದದ ಮೂಲ ಪದ ಸಂಸ್ಕೃತದ ಬುಜ್ ಹೇಳುವಂತಹ ಪದದಿಂದ ಬಂದಿದೆ. ಅದರ ಅರ್ಥ ಸ್ವೀಕರಿಸು. ಆಂಡಾಳರ ಮೂಲ ಹೆಸರು, ಆಂಡಾಳರ ಮೂಲ ಹೆಸರು ಗೋದಾದೇವಿ. ಆಂಡಾಳರು ರಚಿಸಿದಂತಹ ಕೃತಿ ತಿರುಪಾಮೈ ಹೇಳುವಂತಹ ಕೃತಿಯನ್ನು ಆಂಡಾಳರು ರಚಿಸಿದ್ದಾಳೆ. ಅಕ್ಕ ಮಹಾದೇವಿ ಜನಿಸಿದಂತಹ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಹೇಳುವಂತಹ ಪ್ರದೇಶದಲ್ಲಿ ಅಕ್ಕ ಮಹಾದೇವಿ ಜನಿಸ್ತಾಳೆ. ನೆಕ್ಸ್ಟ್, ಅಕ್ಕ ಮಹಾದೇವಿಯವರ ತಂದೆ ತಾಯಿಗಳು. ತಂದೆ ನಿರ್ಮಲ ಶೆಟ್ಟಿ ಹಾಗೆ ತಾಯಿ ಸುಮತಿ. ಅಕ್ಕ ಮಹಾದೇವಿಯವರ ತಂದೆ ತಾಯಿಗಳ ಹೆಸರು. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಶ್ರೀ ಚೆನ್ನ ಮಲ್ಲಿಕಾರ್ಜುನ. ಇದು ಅಕ್ಕ ಮಹಾದೇವಿಯವರ ಅಂಕಿತ. ಈ ಅಂಕಿತದೊಂದಿಗೆ ಅನೇಕ ವಚನಗಳನ್ನು, ಶಿವಶರಣರ ಜೊತೆ ಸೇರಿ ಅನೇಕ ವಚನಗಳನ್ನು ಅಕ್ಕ ಮಹಾದೇವಿ ರಚಿಸಿದ್ದಾರೆ. ಅಕ್ಕ ಮಹಾದೇವಿ ಶಿವೈಕ್ಯರಾದಂತಹ ಸ್ಥಳ. ಅಕ್ಕ ಮಹಾದೇವಿ ಶಿವೈಕ್ಯರಾಗಿದ್ದು ಶ್ರೀಶೈಲದ ಕದಳಿವನದಲ್ಲಿ ಅಕ್ಕ ಮಹಾದೇವಿ ಶಿವೈಕ್ಯರಾಗುವಂಥದ್ದು. ಪುರಂದರದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಪುರಂದರದಾಸರ ತಂದೆ ತಾಯಿಗಳು: ತಂದೆ ವರದಪ್ಪ ನಾಯಕ, ತಾಯಿ ಲೀಲಾವತಿ. ಪುರಂದರದಾಸರ ಗುರುಗಳು ವ್ಯಾಸರಾಯರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಯುವಂಥದ್ದು ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಕರೀತಾರೆ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಇಲ್ಲಿ ಅಕ್ಕ ಮಹಾದೇವಿಯ ಅಂಕಿತ ನಾಮ ಶ್ರೀ ಚೆನ್ನ ಮಲ್ಲಿಕಾರ್ಜುನ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಹೀಗೆ ಕೆಲವೊಂದಿಷ್ಟು ವಚನಕಾರರು ಅಥವಾ ಶಿವಶರಣೆಯರ ಅಂಕಿತ ನಾಮವನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದನ್ನು ಕೇವಲ ಸೋಷಿಯಲಲ್ಲಿ ಅಂತ ಅಲ್ಲ, ಕನ್ನಡ ಭಾಷೆಯಲ್ಲೂ ಸಹ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್, ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಕನಕದಾಸರ ತಂದೆ ತಾಯಿಗಳು ಬೀರಪ್ಪ ಮತ್ತು ಬಚ್ಚಮ್ಮ. ಇವರ ಮಗನಾಗಿ ಕನಕದಾಸರು ಜನಿಸ್ತಾರೆ. ಕನಕದಾಸರು ಜನಿಸಿದಂತಹ ಸ್ಥಳ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಹೇಳುವಂತಹ ಒಂದು ಗ್ರಾಮದಲ್ಲಿ ಕನಕದಾಸರು ಜನಿಸ್ತಾರೆ.
ಕನಕದಾಸರ ಅಂಕಿತನಾಮ ಆದಿಕೇಶವ ಅಥವಾ ಕಾಗಿನೆಲೆ ಆದಿಕೇಶವ ಅಂತ ಕನಕದಾಸರ ಅಂಕಿತನಾಮ ಇರುವಂಥದ್ದು. ಕನಕದಾಸರ ಸಾಹಿತ್ಯಿಕ ಸಾಧನೆಗಳು ಅಂದರೆ ಯಾವೆಲ್ಲ ಕೃತಿಗಳನ್ನು ಕನಕದಾಸರು ರಚಿಸಿದ್ದಾರೆ, ಯಾವೆಲ್ಲ ಒಂದು ವಚನಗಳು ಅಥವಾ ಯಾವೆಲ್ಲ ಒಂದಿಷ್ಟು ಪದ್ಯಗಳನ್ನು ಇವರು ರಚಿಸಿದ್ದಾರೆ ಅನ್ನೋದು ನೋಡ್ತಾ ಹೋದರೆ ನಳಚರಿತ್ರೆ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ ಇವೆಲ್ಲವೂ ಕನಕದಾಸರು ರಚಿಸಿದಂತಹ ಒಂದಿಷ್ಟು ಕೃತಿಗಳಾಗಿದ್ದಾವೆ. ಕರ್ನಾಟಕದ ಕಬೀರ ಎಂದು ಪ್ರಸಿದ್ಧಿಯನ್ನು ಪಡೆದಂಥವರು ಕರ್ನಾಟಕದ ಕಬೀರ. ಶಿಶುನಾಳ ಶರೀಫ್ ಇವರನ್ನ ಕರ್ನಾಟಕದ ಕಬೀರ ಅಂತ ಹೇಳಿ ಕರೆಯುವಂಥದ್ದು. ಶಿಶುನಾಳ ಶರೀಫರ ತಂದೆ ಮತ್ತು ತಾಯಿ. ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜುಮ ಅಥವಾ ಹಜ್ಜಮ್ಮ ಅಂತ ಕರೆಯುವಂಥದ್ದು. ಶಿಶುನಾಳ ಶರೀಫರ ತಂದೆ ತಾಯಿಗಳು. ಶಿಶುನಾಳ ಶರೀಫರ ಗುರು ಕಳಸದ ಗೋವಿಂದ ಭಟ್ಟರು, ಇವರು ಶಿಶುನಾಳ ಶರೀಫರ ಗುರುಗಳಾಗಿದ್ದರು. ಕಬೀರರು ದಾಸರು ಬರೆದಿರುವ ಸಾಹಿತ್ಯದ ಪ್ರಕಾರ ದೋಹಾ. ದೋಹಾ ಅಂದರೆ ಎರಡು ಸಾಲುಗಳನ್ನು ಹೊಂದಿರುವ ಪದ್ಯಗಳಿಗೆ ದೋಹಾ ಅಂತ ಹೇಳಿ ಕರೀತಾ ಇದ್ರು. ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಗಾಗಿ ಒಂದಿಷ್ಟು ದೋಹಾಗಳನ್ನು ಇವರು ರಚನೆ ಮಾಡಿದ್ದಾರೆ. ಹಿಂದೂ ಮುಸ್ಲಿಂನ ಭೇದ ಭಾವವನ್ನು ಕಬೀರರು ವಿರೋಧ ಮಾಡ್ತಾ ಇದ್ರು. ನೆಕ್ಸ್ಟ್, ಗುರುನಾನಕರು ಜನಿಸಿದಂತಹ ಸ್ಥಳ ಪಂಜಾಬಿನ ತಲವಂಡಿ ಗ್ರಾಮ. ಗುರುನಾನಕರ ತಂದೆ ತಾಯಿಗಳು ತಂದೆ ಮೆಹತ್ ಕೌರ್ ಹಾಗೆ ತಾಯಿ ತೃಪ್ತಾ, ಗುರುನಾನಕರ ತಂದೆ ತಾಯಿಗಳವರು. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ಗುರು ಗ್ರಂಥ ಸಾಹೇಬ್ನಲ್ಲಿರುವಂತಹ ಹಾಡುಗಳು ಜಪಜಿಗಳು ಅಂತ ಕರೆಯುವ ಹಾಡುಗಳು ಗುರು ಗ್ರಂಥ ಸಾಹೇಬ್ನಲ್ಲಿ ಇರುವಂಥದ್ದು. ಬೀದರ್ನಲ್ಲಿ ಗುರುನಾನಕ್ ರವರು ತಂಗಿದ್ದ ಸ್ಥಳ ನಾನಕ್ ಝರಾ. ರಾಮಚರಿತ ಮಾನಸವನ್ನ ಬರೆದಂಥವರು ತುಳಸಿದಾಸರು. ತುಳಸಿದಾಸರ ಪ್ರಸಿದ್ಧ ಕೃತಿ ರಾಮಚರಿತ ಮಾನಸ. ಇದನ್ನ ತುಳಸಿ ರಾಮಾಯಣ ಅಂತ ಹೇಳು ಸಹ ಕರೀತಾರೆ ಈ ಒಂದು ರಾಮಚರಿತ ಮಾನಸ ಕೃತಿಯನ್ನ. ಚೈತನ್ಯರು ಜನಿಸಿದಂತಹ ಸ್ಥಳ ಬಂಗಾಳದ ನವದ್ವೀಪ ಹೇಳುವಂತಹ ಪ್ರದೇಶದಲ್ಲಿ ಚೈತನ್ಯರು ಜನಿಸ್ತಾರೆ. ಇವರ ಮೊದಲ ಹೆಸರು, ಚೈತನ್ಯರ ಮೂಲ ಹೆಸರು ಅಥವಾ ಮೊದಲ ಹೆಸರು ವಿಶ್ವಂಬರ ಹೇಳುವಂಥದ್ದಾಗಿತ್ತು. ನೆಕ್ಸ್ಟ್, ಚೈತನ್ಯರ ಗುರುಗಳು ಈಶ್ವರ ಪುರಿಗಳು. ನೆಕ್ಸ್ಟ್, ಕಲಿಯುಗದ ರಾಧೆ ಅಂತ ಹೇಳಿ ಕರೆಯುವಂಥದ್ದು ಮೀರಾಬಾಯಿಯನ್ನ ಕಲಿಯುಗದ ರಾಧೆ ಅಂತ ಹೇಳಿ ಕರೀತಾರೆ. ಹಾಗೆ ಮೀರಾಬಾಯಿಯ ಆರಾಧ್ಯ ದೈವ ಗಿರಿಧರ ಗೋಪಾಲ. ಮೀರಾಬಾಯಿಯ ತಂದೆ ರಾಜ ರತನ್ ಸಿಂಗ್, ಇವರು ಮೀರಾಬಾಯಿಯ ತಂದೆ. ಹಾಗೆ ಬಂದೇ ನವಾಜ್ ಎಂದರೆ ಮೊರಹೊಕ್ಕವರನ್ನು ಪೊರೆಯುವವರು. ಬಂದೇ ನವಾಜ್ ಅನ್ನೋದ್ರ ಅರ್ಥ ಯಾರು ಆಶ್ರಯವನ್ನು ಕೇಳಿ ಬರ್ತಾರೋ, ಯಾರು ಕಷ್ಟ ಅಂತ ಹೇಳ್ಕೊಂಡು ಬರ್ತಾರೋ ಹಾಗೆ ಮೊರೆ ಹೊಕ್ಕವರನ್ನ ಕಾಪಾಡುವಂಥವರು ಹೇಳುವಂಥ ಅರ್ಥವನ್ನ ಕೊಡುತ್ತೆ. ಚಿಸ್ತಿ ಪಂಥದ ಸ್ಥಾಪಕ ಮುಯಿನುದ್ದೀನ್ ಚಿಸ್ತಿ ಅಥವಾ ಮುಯಿದ್ದೀನ್ ಚಿಸ್ತಿ. ಪ್ರಮುಖ ಸೂಫಿ ಸಂತರುಗಳು ಯಾರ್ಯಾರು? ಲಾಹೋರ್ನಲ್ಲಿ ಶೇಖ್ ಇಸ್ಮಾಯಿಲ್, ಅಜ್ಮೀರ್ದಲ್ಲಿ ಖ್ವಾಜಾ ಮೊಹಿನುದ್ದೀನ್ ಚಿಸ್ತಿ, ಆರ್ಕಾಟ್ನಲ್ಲಿ ಟಿಪ್ಪು ಮಸ್ತಾರ್ ಅವಲಿಯಾ, ಹಾಗೆ ಕಲಬುರ್ಗಿಯಲ್ಲಿ ಖ್ವಾಜಾ ಬಂದೇ ನವಾಜ್ ಚಿಸ್ತಿಗಳು. ಇವು ಪ್ರಮುಖ ಸೂಫಿ ಸಂತರುಗಳು. ಲಾಹೋರ್ನಲ್ಲಿ ಶೇಖ್ ಇಸ್ಮಾಯಿಲ್, ಅಜ್ಮೀರ್ದಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಆರ್ಕಾಟ್ನಲ್ಲಿ ಟಿಪ್ಪು ಮಸ್ತಾರ್ ಅವಲಿಯಾ, ಕಲಬುರ್ಗಿಯಲ್ಲಿ ಖ್ವಾಜಾ ಬಂದೇ ನವಾಜ್. ನೆಕ್ಸ್ಟ್, ಕನ್ನಡದ ಮೊದಲ ಮುಸ್ಲಿಂ ಕವಿ ಅಂತ ಕರೆಯುವಂಥದ್ದು ಸಂತ ಶಿಶುನಾಳ ಶರೀಫ್ ಅವರನ್ನ. ಪುರಂದರದಾಸರಿಗೆ ಆಶ್ರಯ ನೀಡಿದಂತಹ ರಾಜ ಶ್ರೀಕೃಷ್ಣ ದೇವರಾಜ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸಾದಂತಹ ಕೃಷ್ಣದೇವರಾಯ ಪುರಂದರದಾಸರಿಗೆ ಆಶ್ರಯವನ್ನ ನೀಡಿದ್ದ. ಸೂಫಿ ಶಬ್ದದ ಅರ್ಥ ಬಿಳಿಯ ಬಣ್ಣದ ಸ್ವಚ್ಛ ವಸ್ತ್ರ ಹೇಳುವಂಥ ಅರ್ಥವನ್ನು ಸೂಫಿ ಪದ ಕೊಡುತ್ತೆ. ಶಾಸಕಾಂಗ ಪದದ ಮೂಲ ಪದ ಪಾರ್ಲಿಮೆಂಟ್ ಎಂಬ ಶಬ್ದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಹೇಳುವಂಥ ಶಬ್ದದಿಂದ ಬಂದಿದೆ.
2 ಶಬ್ದದಿಂದ ಬಂದಿರುವಂಥದ್ದು. ಶಾಸಕಾಂಗವನ್ನು ನಾವು ಇಂಗ್ಲೀಷ್ನಲ್ಲಿ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೇವೆ. ಈ ಪಾರ್ಲಿಮೆಂಟ್ ಹೇಳುವಂಥ ಶಬ್ದ ಫ್ರೆಂಚ್ ಭಾಷೆಯ ಪಾರ್ಲರ್ ಹೇಳುವಂಥ ಒಂದು ಶಬ್ದದಿಂದ ಬಂದಿದ್ರೆ, ಇನ್ನೊಂದು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಹೇಳುವಂಥ ಶಬ್ದದಿಂದಲೂ ಸಹ ಬಂದಿದೆ. ಆ ಪಾರ್ಲಿಮೆಂಟ್ ಹೇಳುವಂಥದ್ದು ಅರ್ಥ ಏನು? ಪಾರ್ಲರ್ ಅಥವಾ ಪಾರ್ಲಿಮೆಂಟಮ್ ಹೇಳುವಂತಹ ಶಬ್ದದ ಅರ್ಥ ಮಾತನಾಡು ಅಥವಾ ಚರ್ಚೆಯನ್ನ ಮಾಡು ಹೇಳುವಂತಹ ಅರ್ಥವನ್ನ ನೀಡುತ್ತೆ. ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಕರೆಯುವಂಥದ್ದು ಶಾಸಕಾಂಗವನ್ನ. ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಎಂದು ಕರೆಯುವಂಥದ್ದು ಆ ದೇಶದ ಶಾಸಕಾಂಗವನ್ನ. ಒಂದು ದೇಶಕ್ಕೆ ಅಗತ್ಯವಾದಂತಹ ಶಾಸನಗಳನ್ನು ರೂಪಿಸುವುದಂತಾಗಿರ್ಬೋದು, ಕಾನೂನುಗಳನ್ನು ರಚನೆ ಮಾಡುವಂತಹ ಕೆಲಸವನ್ನ ಮಾಡುವಂಥದ್ದು ಆ ಒಂದು ದೇಶದ ಶಾಸಕಾಂಗ ಆಗಿರುತ್ತೆ. ಹಾಗಾಗಿ ಅದನ್ನ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತ ಹೇಳಿ ಕರೀತಾರೆ. ವಿವಿಧ ರಾಷ್ಟ್ರಗಳ ಶಾಸಕಾಂಗಗಳ ಹೆಸರುಗಳನ್ನು ನೋಡ್ತಾ ಹೋಗೋಣ. ಭಾರತದಲ್ಲಿ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೇವೆ. ಹಾಗೆ ಅದನ್ನ ಮಾಲ್ಡೀವ್ಸ್ನಲ್ಲಿ ಮಜ್ಲಿಸ್ ಅಂತ ಹೇಳಿ ಕರೀತಾರೆ. ಜರ್ಮನಿಯಲ್ಲಿ ಬುಂಡೆಸ್ಟ್ರಾಕ್ ಅಂತ ಹೇಳಿ ಕರೀತಾರೆ. ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಹೇಳಿ ಈ ಒಂದು ಶಾಸಕಾಂಗಗಳನ್ನು ಬೇರೆ ಬೇರೆ ದೇಶದಲ್ಲಿ ಕರೆಯುವಂಥದ್ದು. ಕ್ವಶನ್ನಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಹೊಂದಿಸಿ ಬರೆಯಿರಿ ಹೇಳುವಂಥ ವಿಷಯದಲ್ಲಾಗಿರ್ಬೋದು, ಅಥವಾ ಸರಿ ಹೊಂದುವ ಜೋಡಿಯನ್ನು ನೋಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವುದು. ಭಾರತದಲ್ಲಿ ಸಂಸತ್ತು, ಮಾಲ್ಡೀವ್ಸ್ನಲ್ಲಿ ಮಜ್ಲಿಸ್, ಜರ್ಮನಿಯಲ್ಲಿ ಬುಂಡೆಸ್ಟ್ರಾಕ್, ಹಾಗೆ ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಹೇಳಿ ಕರೀತಾರೆ. ಶಾಸಕಾಂಗ ರಚನೆಯ 2 ಪದ್ಧತಿಗಳು: ಏಕಸದನ ಶಾಸಕಾಂಗ ಮತ್ತು ದ್ವಿಸದನ ಶಾಸಕಾಂಗ. ನೆಕ್ಸ್ಟ್, ಏಕಸದನ ಶಾಸಕಾಂಗದಲ್ಲಿ ಒಂದೇ ಸದನ ಇರುತ್ತೆ. ಹಾಗೆ ದ್ವಿಸದನ ಶಾಸಕಾಂಗದಲ್ಲಿ 2 ಸದನಗಳು ಇರುವಂಥದ್ದು. ದ್ವಿಸದನ ಶಾಸಕಾಂಗದ 2 ಸದನಗಳು ಅಂದರೆ ಮೇಲ್ಮನೆ ಮತ್ತು ಕೆಳಮನೆ. ಏಕಸದನದಲ್ಲಿ ಇರುವಂಥದ್ದು ಕೆಳಮನೆ ಮಾತ್ರ ಇರುತ್ತೆ. ನಮ್ಮ ಭಾರತದ ವಿಷಯಕ್ಕೆ ನಾವು ಬಂದರೆ, ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಇದೆ. ಕೇಂದ್ರದಲ್ಲಿ ನಾವು ನೋಡಿದಾಗ ಕೇಂದ್ರದ ಕೆಳಮನೆ ಲೋಕಸಭೆ ಆದರೆ ಕೇಂದ್ರದ ಮೇಲ್ಮನೆ ರಾಜ್ಯಸಭೆ ಆಗಿ ಇರುವಂಥದ್ದು. ಸೊ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಇರುವಂಥದ್ದು. ನೆಕ್ಸ್ಟ್ ಇದೆ ಭಾರತದ ಮೇಲ್ಮನೆ ಮತ್ತು ಕೆಳಮನೆ. ಮೇಲ್ಮನೆ ರಾಜ್ಯಸಭೆ ಆಗಿದ್ದರೆ ಕೆಳಮನೆ ಲೋಕಸಭೆ. ಲೋಕಸಭೆ ಜನರಿಂದ ನೇರವಾದ ಚುನಾವಣೆ ಮೂಲಕ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳು ಇರ್ತಾರೆ. ಏಕಸದನ ಶಾಸಕಾಂಗವನ್ನು ಹೊಂದಿದ ಪ್ರಮುಖ ದೇಶಗಳು: ಗ್ರೀಸ್, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲೋವಿಯಾ, ಪೋರ್ಚುಗಲ್, ನ್ಯೂಜಿಲೆಂಡ್. ಇವೆಲ್ಲ ಏಕಸದನ ಶಾಸಕಾಂಗವನ್ನು ಹೊಂದಿರುವಂತಹ ಪ್ರಮುಖ ದೇಶಗಳು. ದ್ವಿಸದನ ಹೊಂದಿದಂತಹ ಪ್ರಮುಖ ದೇಶಗಳಿಗೆ ಉದಾಹರಣೆ ಅಂದರೆ ಭಾರತ ಮತ್ತು ಇಂಗ್ಲೆಂಡ್. ಇಂಗ್ಲೆಂಡಿನ ಕೆಳಮನೆ ಮತ್ತು ಮೇಲ್ಮನೆಯನ್ನು ಏನಂತಾರೆ? ಕೆಳಮನೆ ಸಾಮಾನ್ಯರ ಸಭೆ ಆದರೆ ಮೇಲ್ಮನೆ ಶ್ರೀಮಂತರ ಸಭೆ ಹೇಳುವಂಥದ್ರಲ್ಲಿ ಇಂಗ್ಲೆಂಡ್ನಲ್ಲಿ ನೋಡ್ತಾರೆ. ಅದೇ ಭಾರತದಲ್ಲಿ ಕೆಳಮನೆಯನ್ನು ಲೋಕಸಭೆ ಅಂತ ಕರೆದ್ರೆ ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಕಾರ್ಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಹೇಳುವಂಥ ಶಬ್ದದಿಂದ ಬಂದಿರುವಂಥದ್ದು ಕಾರ್ಯಾಂಗ ಹೇಳುವಂಥದ್ದು. ಎಕ್ಸಿಕ್ಯೂ ಎಂದರೆ ನಿರ್ವಹಿಸು. ಎಕ್ಸಿಕ್ಯೂಟಿವ್ ಹೇಳುವಂಥದ್ದು ಕಾರ್ಯಾಂಗ ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಅದು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಹೇಳುವಂಥ ಪದದಿಂದ ಬಂದಿದೆ. ಅದರ ಅರ್ಥ ಕಾರ್ಯವನ್ನು ನಿರ್ವಹಿಸು. ನೆಕ್ಸ್ಟ್ 76ನೇ ಪ್ರಶ್ನೆ. ಆಧುನಿಕ ರಾಜ್ಯಗಳೆಲ್ಲದರ ಅಂತಿಮ ಗುರಿ ಕಲ್ಯಾಣ ರಾಜ್ಯದ ಸ್ಥಾಪನೆ. ಸರಕಾರದ ಮೆದುಳು ಎಂದು ಕರೆಯುವಂಥದ್ದು ಕಾರ್ಯಾಂಗವನ್ನ. ಎಲ್ಲ ಕಾರ್ಯಗಳು ಸರಿಯಾದ ರೂಪದಲ್ಲಿ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗುವಂತೆ ನೋಡುವಂಥದ್ದು ಈ ಕಾರ್ಯಾಂಗ ಆಗಿದೆ. ಭಾರತದಲ್ಲಿ ನಾಮಮಾತ್ರ ಕಾರ್ಯಾಂಗದ ಉದಾಹರಣೆ ಭಾರತದ ರಾಷ್ಟ್ರಪತಿಗಳು. ಇಂಗ್ಲೆಂಡ್ನಲ್ಲಿ ನಾಮಮಾತ್ರ ಕಾರ್ಯಾಂಗಕ್ಕೆ ಉದಾಹರಣೆಯನ್ನು ಕೊಡುವುದಾದರೆ ಇಂಗ್ಲೆಂಡ್ನ ರಾಜ ಅಥವಾ ಇಂಗ್ಲೆಂಡಿನ ರಾಣಿ ನಾಮಮಾತ್ರ ಕಾರ್ಯಾಂಗ ಆಗುತ್ತೆ. ಭಾರತದಲ್ಲಿ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗ ಆಗುತ್ತೆ. ರಾಷ್ಟ್ರಪತಿಯ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ಕಾರ್ಯವನ್ನು ಭಾರತದಲ್ಲಿ ನಿರ್ವಹಣೆಯನ್ನು ಮಾಡ್ತಾರೆ. ಭಾರತದಲ್ಲಿ ನೈಜ ಕಾರ್ಯಾಂಗಕ್ಕೆ ಉದಾಹರಣೆ ಅಂದರೆ ಭಾರತದ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತಹ ಪ್ರಧಾನಮಂತ್ರಿ ಮತ್ತು ಅವರನ್ನು ಸೇರಿಸಿ ಇರುವಂತಹ ಏನೋ ಒಂದು ಮಂತ್ರಿಮಂಡಲ ಕ್ಯಾಬಿನೆಟ್ ಇರುತ್ತೆ. ಇದು ಭಾರತದ ನೈಜ ಕಾರ್ಯಾಂಗಕ್ಕೆ ಉದಾಹರಣೆ.
ನ್ಯಾಯಾಂಗ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ ಹೇಳುವಂತಹ ಪದದಿಂದ ಬಂದಿದೆ ನ್ಯಾಯಾಂಗ ಹೇಳುವಂತಹ ಪದ. ಭಾರತದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆಯ ರಚನೆ ಯಾವುದು? ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ. ಇಡೀ ಭಾರತಕ್ಕೆ ಅತಿ ಉಚ್ಚವಾಗಿ ಇರುವಂತಹ ಸುಪ್ರೀಂ ಕೋರ್ಟ್ ಇದೆ. ಇದು ಭಾರತದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಆಗಿರುವಂಥದ್ದು. ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ. ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಬೇರೆ ಬೇರೆ ಆದಂತಹ ನ್ಯಾಯಾಲಯ ವ್ಯವಸ್ಥೆ ಇರುವಂಥದ್ದಾಗಿದೆ. ನ್ಯಾಯಾಂಗದ ಅತಿ ಮುಖ್ಯ ಕಾರ್ಯ ಕಾನೂನುಗಳನ್ನು ಅರ್ಥೈಸುವುದು ಮತ್ತು ನ್ಯಾಯ ತೀರ್ಮಾನವನ್ನು ನೀಡುವಂಥದ್ದು. ಕಾನೂನು ಏನು ಹೇಳುತ್ತೆ ಹೇಳುವಂಥದ್ದಕ್ಕೆ ಅರ್ಥ ವಿವರಣೆಯನ್ನು ನೀಡುವಂಥದ್ದು, ಜೊತೆಗೆ ನ್ಯಾಯ ತೀರ್ಮಾನವನ್ನು ಮಾಡುವಂಥದ್ದು ನ್ಯಾಯಾಂಗದ ಮುಖ್ಯ ಕಾರ್ಯ. ಪ್ರಜೆಗಳು ತಮ್ಮ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದಾದ ವಿಧಾನ ರಿಟ್ ಅರ್ಜಿಗಳ ಮೂಲಕ. ಪ್ರಜೆಗಳ ಮೂಲಭೂತ ಹಕ್ಕುಗಳು ಏನಿರುತ್ತೆ ಆ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ರಿಟ್ ಅರ್ಜಿಗಳ ಮೂಲಕ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದಾಗಿದೆ. ನೆಕ್ಸ್ಟ್, ಭಾರತದ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಹೇಳಿ ಕರಿತೇವೆ. ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಅಧಿಕಾರಗಳ ಅವಧಿ. ಲೋಕಸಭಾ ಸದಸ್ಯರ ಅಧಿಕಾರ ಅವಧಿ 5 ವರ್ಷ, ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ 6 ವರ್ಷಗಳು ಇರುತ್ತೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವರ್ಷ 25 ವರ್ಷ ಮೇಲ್ಪಟ್ಟಂತಹ ಯಾವುದೇ ಭಾರತೀಯ ಪ್ರಜೆಯು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆಯನ್ನು ಪಡೆದುಕೊಳ್ತಾರೆ. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ರಾಜ್ಯಸಭೆ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು? ಕನಿಷ್ಠ 30 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡ್ತಾರೆ? ರಾಷ್ಟ್ರಪತಿಗಳು 12 ಜನರನ್ನು ನಾಮನಿರ್ದೇಶನ ಮಾಡ್ತಾರೆ. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552. ಕರ್ನಾಟಕದ ಕೆಳಮನೆ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 225 ಜನ ಸದಸ್ಯರಿದ್ದಾರೆ. ಕರ್ನಾಟಕದ ಮೇಲ್ಮನೆ ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ 75. ನಮ್ಮ ಕೇಂದ್ರದಲ್ಲೂ ಮೇಲ್ಮನೆ ಕೆಳಮನೆ ಅನ್ನುವಂಥದ್ದನ್ನು ನೋಡ್ತೇವೆ. ರಾಜ್ಯದಲ್ಲೂ ಸಹ ಮೇಲ್ಮನೆ ಕೆಳಮನೆಯನ್ನು ನೋಡ್ತೇವೆ. ಮೇಲ್ಮನೆ ವಿಧಾನ ಪರಿಷತ್ ಆದರೆ ಕೆಳಮನೆ ವಿಧಾನ ಸಭೆ ಆಗಿದೆ. ಹಣಕಾಸಿನ ಮಸೂದೆಯನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸಬೇಕು? ಕೆಳಮನೆಯಲ್ಲಿಯೇ ಮೊದಲು ಮಂಡಿಸಬೇಕು. ಕೇಂದ್ರದಲ್ಲಾದರೆ ಲೋಕಸಭೆಯಲ್ಲಿ ಮಂಡಿಸ್ತಾರೆ, ರಾಜ್ಯದಲ್ಲಾದರೆ ವಿಧಾನಸಭೆಯಲ್ಲಿ ಹಣಕಾಸು ಮಂತ್ರಿಗಳು ಮಂಡನೆಯನ್ನು ಮಾಡ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡಲು ಅಧಿಕಾರ ಇರುವಂಥದ್ದು ಸಂಸತ್ತಿಗೆ ಅಧಿಕಾರ ಇದೆ. ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿಗಳು. ಭಾರತದ ಪ್ರಥಮ ಪ್ರಜೆ ಅಂತ ಹೇಳಿ ರಾಷ್ಟ್ರಪತಿಗಳನ್ನು ಕರೆಯುವಂಥದ್ದು. ಭಾರತದ ಪ್ರಥಮ ಪ್ರಜೆ ಅಂತ ಕರೆಯುವಂಥದ್ದು ರಾಷ್ಟ್ರಪತಿಗಳನ್ನು. ನೆಕ್ಸ್ಟ್, ರಾಷ್ಟ್ರಪತಿ ಅವರ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ. ರಾಷ್ಟ್ರಪತಿಯನ್ನು ಆರಿಸುವವರು ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಸಂಸತ್ತಿನ 2 ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಹಾಗೆ ವಿಧಾನಸಭೆ ಎಲ್ಲ ವಿಧಾನಸಭೆ ಮತ್ತು ಯಾವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇದೆಯೋ ಆ ಎಲ್ಲ ಕೇಂದ್ರಾಡಳಿತ ವಿಧಾನಸಭೆಯ ಚುನಾಯಿತ ಸದಸ್ಯರಿಂದ ರಾಷ್ಟ್ರಪತಿಯವರನ್ನು ನೇಮಕ ಮಾಡಲಾಗತ್ತೆ. ಒಟ್ಟು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಇನ್ನೂ 100 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.